ಕೀರ್ತಿಯ ಗಂಡನಾದ ರಾಜೇಶ್ ತುಂಬಾ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದ. ಆದ್ರೆ ಕೀರ್ತಿ ಮಾತ್ರ ಆ ಹಣವನ್ನು ಫ್ರೆಂಡ್ಸ್ ಜೊತೆ ಸೇರಿ ತುಂಬಾನೇ ಖರ್ಚು ಮಾಡ್ತಿದ್ಲು. ಮನೆಯಲ್ಲಿ ಏನಾದ್ರೂ ಸ್ವಲ್ಪ ಹಣ ಇದ್ರೆ ಆ ಹಣವನ್ನು ಹೇಗೆ ಖರ್ಚು ಮಾಡೋದು ಅಂತ ಕೀರ್ತಿ ಆಲೋಚನೆ ಮಾಡ್ತಾ ಇದ್ಲು. ಇಲ್ಲದಿದ್ದರೆ ಆ ಹಣವನ್ನು ತೆಗೆದುಕೊಂಡು ಹೋಗಿ ಪಾರ್ಟಿ ಅದು ಇದು ಅಂತ ಸುತ್ತಾಡ್ಕೊಂಡು ಹಣವನ್ನು ಖರ್ಚು ಮಾಡ್ತಿದ್ಲು. ಹೀಗಿರುವಾಗ ಒಂದು ದಿನ ರಾಜೇಶ್ ತನ್ನ ಕೆಲಸವನ್ನು ಕಳೆದುಕೊಂಡ. ಅವನ ಹೆಂಡತಿ ಜೊತೆ ತನ್ನ ಕೆಲಸ ಹೋಯ್ತು ಅಂತ ಹೇಳುವಾಗ ಕೈಯಲ್ಲಿ ಹಣನೇ ಇರಲಿಲ್ಲ. ರಾಜೇಶ್ ಅವನ ಹೆಂಡತಿಯ ಜೊತೆ, ನೋಡ್ದ ಕೀರ್ತಿ, ನಾನು ಸಂಪಾದನೆ ಮಾಡಿ ಹಣವನ್ನು ತಂದು ಕೊಡುವಾಗ ಪಾರ್ಟಿ ಅದು ಇದು ಅಂತ ನೀನು ಹಣವನ್ನು ಖರ್ಚು ಮಾಡಿಬಿಟ್ಟೆ. ಇವಾಗ ನಾನು ನನ್ನ ಕೆಲಸನ ಕಳ್ಕೊಂಡು 2 ವಾರ ಕೂಡ ನಮ್ಮಿಂದ ಸರಿಯಾಗಿ ಜೀವನ ಮಾಡ್ತಾ ಇಲ್ಲ. ಹಣವನ್ನು ಖರ್ಚು ಮಾಡುವುದು ತುಂಬಾ ಈಸಿ, ಆದ್ರೆ ಹಣವನ್ನು ಸಂಪಾದನೆ ಮಾಡ್ಬೇಕಾದ್ರೆ ಪಡಬೇಕಾದ ಕಷ್ಟ ಅಧಿಕ. ಇವಾಗ ನೋಡ್ದ, ಅವ್ರ ಜೊತೆ ಇವ್ರ ಜೊತೆ ₹1 ಕೈ ಚಾಚಬೇಕಾಗಿದೆ. ನಾನು ಸಂಪಾದನೆ ಮಾಡ್ಕೊಂಡು ತಂದು ಕೊಡುವ ಹಣವನ್ನು ನೀನು ಮನೆ ಖರ್ಚಿಗೆ ಎಲ್ಲ ಹೋಗಿ ಮಿಕ್ಕ ಉಳಿತಾಯವನ್ನು ತೆಗೆದಿಟ್ಟಿದ್ದಿದ್ರೆ ಇವತ್ತು ನಾವು ಇಷ್ಟೊಂದು ಕಷ್ಟಪಡಬೇಕಾದ ಅವಶ್ಯಕತೆ ಇರಲಿಲ್ಲ. ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾವು ಸಂಪಾದನೆ ಮಾಡುವ ಹಣವನ್ನು ಸ್ವಲ್ಪ ಭಾಗ ತೆಗೆದಿಡಬೇಕು. ಇನ್ನು ಮುಂದೆ ಬರುವ ದಿನಗಳಲ್ಲಿ ನಾನು ಸಂಪಾದನೆ ಮಾಡಿಕೊಡುವ ಹಣದಲ್ಲಿ ಸ್ವಲ್ಪ ಸಾಲವನ್ನೆಲ್ಲ ತೀರಿಸಿ ಸ್ವಲ್ಪ ಹಣವನ್ನು ತೆಗೆದು ಇಡು. ಈ ಕೆಲಸ ಹೋದ್ಮೇಲೆ ಕೂಡ ನನಗೆ ಇನ್ನೂ ಬುದ್ಧಿ ಬರದೇ ಇರ್ತದ ರೀ. ಇನ್ ಮುಂದೆ ನೀವು ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡು ತಂದು ಕೊಡುವ ಹಣದಲ್ಲಿ ನಾನು ಮನೆ ಖರ್ಚಿಗೆ ಉಪಯೋಗ ಮಾಡಿ ಹೇಗೆ ಸ್ವಲ್ಪ ಹಣವನ್ನು ತೆಗೆದಿಡ್ತೀನಿ ಅಂತ ನೋಡಿ. ಆವಾಗ ನಿಮಗೆ ಆಶ್ಚರ್ಯ ಆಗುತ್ತೆ. ಕೀರ್ತಿ, ಇದು ನೀನಾ? ಪರವಾಗಿಲ್ವೇ, ಹಣವನ್ನು ಕೂಡಿ ಇಡ್ತಾ ಇದೀಯ ಅಂತ ನೀವೇ ನನ್ನ ನೋಡಿ ಖುಷಿ ಪಡ್ತೀರಾ? ಪರವಾಗಿಲ್ಲ, ಇವಾಗ ನಿನ್ನೊಳಗೆ ಬದಲಾವಣೆ ಬಂತಲ್ಲ ಅಷ್ಟೇ ಸಾಕು. ಈ ಸಲ ನೀನೀಗೆ ಮಾಡ್ತೀಯ ಅಂತ ಹಣವನ್ನು ತಂದು ಕೊಡೋದೇನು ಇರೋದಿಲ್ಲ. ನಿನ್ ಜೊತೆನೆ ನನ್ನ ಸಂಪಾದನೆ ಹಣವನ್ನೆಲ್ಲ ತಂದು ಕೊಡ್ತೀನಿ. ಸರಿ ರೀ, ನನ್ ಜೊತೆನೆ ತಂದ್ಕೊಡಿ. ನನ್ ಜೊತೆ ಕೊಡದೆ ಯಾರ ಜೊತೆ ಕೊಡ್ತೀರಾ? ಹೀಗೆ ಸ್ವಲ್ಪ ದಿನಗಳ ನಂತರ ರಾಜೇಶ್ ಮತ್ತೆ ಆಫೀಸಿಗೆ ಹೋಗಲು ಆರಂಭಿಸಿದ. ಮತ್ತೆ ಹಣವನ್ನು ಸಂಪಾದನೆ ಮಾಡ್ಕೊಂಡು ಬಂದು ಕಷ್ಟಪಟ್ಟು ಆ ಹಣವನ್ನು ತೆಗೆದುಕೊಂಡು ಬಂದು ಹೆಂಡತಿಯ ಕೈಯಲ್ಲಿ ಕೊಟ್ಟ. ಕೀರ್ತಿ ಕೂಡ ರಾಜೇಶ್ ತಂದು ಕೊಡುವ ಹಣದಲ್ಲಿ ಸಾಲವನ್ನು ಕಟ್ಟಿ ಉಳಿದ ಹಣವನ್ನು ಸ್ವಲ್ಪ ಹಣವನ್ನು ಬೇಕು ಅಂತ ತೆಗೆದಿಡ್ತಾ ಇದ್ಲು. ಅಡಿಗೆಯನ್ನು ಕೂಡ ಕಡಿಮೆ ಪ್ರಮಾಣದಲ್ಲೇ ಮಾಡ್ತಾ ಇದ್ಲು. ಸ್ವಲ್ಪ ದಿನ ಹೀಗೇನೆ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡ್ತಾ ಇದ್ಲು ಕೀರ್ತಿ. ಒಂದು ದಿನ ರಾಜೇಶ್, ಏನ್ ಕೀರ್ತಿ, ಸ್ವಲ್ಪನೇ ಅನ್ನ ಮಾಡಿದೀಯಾ? ಇಷ್ಟೇ ಅನ್ನ ಮಾಡಿದ್ರೆ ನಾವಿಬ್ರು ಹೆಂಗೆ ಹೊಟ್ಟೆ ತುಂಬಾ ಊಟ ಮಾಡೋದು? ಸಾರೇನು ಸಣ್ಣ ಮಕ್ಕಳಿಗೆ ಕೊಡುವ ಹಾಗೆ ಸಣ್ಣ ಕೋಪಲ್ಲಿ ಸ್ವಲ್ಪ ಉಯ್ದು ಕೊಟ್ಟಿದೀಯಾ? ಊಟ ಅನ್ನೋದು ತೃಪ್ತಿಯಾಗಿ ಹೊಟ್ಟೆ ತುಂಬಾ ಊಟ ಮಾಡ್ಬೇಕಾಗಿದ್ದು. ಆಮೇಲೆ ಕೂಡಿಟ್ಟ ಹಣವನ್ನೆಲ್ಲ ಹಾಸ್ಪಿಟ್ಲಿಗೆ ಖರ್ಚು ಮಾಡ್ಬೇಕಾಗುತ್ತೆ. ಸ್ವಲ್ಪ ನೋಡ್ಕೊಂಡು ಅಡಿಗೆ ಮಾಡೆ. ನೀವೇನ್ರಿ ಈ ರೀತಿ ಮಾತಾಡ್ತಾ ಇದ್ದೀರಾ? ಹೊಟ್ಟೆ ತುಂಬಾ ಊಟ ಮಾಡಬಾರ್ದು ರೀ. ಹೊಟ್ಟೆ ತುಂಬಾ ಊಟ ಮಾಡಿ ಆಮೇಲೆ ಹೊಟ್ಟೆಯಲ್ಲಿ ಏನಾದ್ರೂ ಗಡಬುಡ ಅಂತ ಶಬ್ದ ಬಂದ್ರೆ ಮತ್ತೆ ಅದಕ್ಕೋಸ್ಕರ ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ. ಆದ್ರಿಂದ ಕಡಿಮೆ ಊಟ ಮಾಡಿ. ಕಡಿಮೆ ಊಟ ಮಾಡಿದ್ರೆ ಏನು ತೊಂದರೆ ಆಗಲ್ಲ. ಸ್ವಲ್ಪ ಹೊಟ್ಟೆ ಖಾಲಿಯಾಗಿ ಇಡ್ಬೇಕು ಅಂತ ನೀನ್ ಹೇಳೋದೇನೋ ವಾಸ್ತವನೇ. ಅದಕ್ಕೆ ಅಂತ ಊಟನೇ ಮಾಡದೇ ಇದ್ರೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ. ಹೀಗೆ ಕೀರ್ತಿ ಪ್ರತಿದಿನ ಏನೇ ಹೇಳಿದ್ರು ಅವಳು ಬದಲಾಗಲೇ ಇಲ್ಲ. ಹೀಗೆ ಹಾಕಿದ ಬಟ್ಟೆಯನ್ನೇ ಹಾಕೋದು, ಎಲ್ಲನೂ ಕಡಿಮೆ ಪ್ರಮಾಣದಲ್ಲೇ ಖರ್ಚು ಮಾಡುವುದು ಅಂತ ಹಾಗೇನೆ ಅಭ್ಯಾಸ ಮಾಡ್ಕೊಂಡಿದ್ಲು. ಪ್ರತಿಯೊಂದಕ್ಕೂ ಬೇಕು ಅಂತ ಸ್ವಲ್ಪ ಸ್ವಲ್ಪ ಖರ್ಚು ಮಾಡ್ತಾ ಇದ್ಲು. ಹೀಗೆ ಸ್ವಲ್ಪ ದಿನಗಳ ನಂತರ ಕೀರ್ತಿ ಮತ್ತು ರಾಜೇಶನ್ನು ನೋಡಲು ಕೌಸಲ್ಯ, ರಘುರಾಮ್ ಬಂದಿದ್ರು. ಅವರಿಬ್ಬರು ಸ್ವಲ್ಪ ದಿನ ಮಗ ಮತ್ತು ಸೊಸೆಯ ಬಳಿ ಸಂತೋಷವಾಗಿ ಇರೋಣ ಅಂತ ಬಂದಿದ್ರು. ತಂದೆ ತಾಯಿನ ನೋಡಿದ ತಕ್ಷಣ ರಾಜೇಶ್ ಕಣ್ಣಲ್ಲಿ ಆನಂದ ಬಾಷ್ಪ. ಅವನು ತುಂಬಾ ದಿನಗಳ ನಂತರ ತಂದೆ ತಾಯಿನ ನೋಡ್ತಾ ಇದ್ದ. ತಂದೆ ತಾಯಿ ತುಂಬಾ ದಿನಗಳ ನಂತರ ನಮ್ನ ನೋಡ್ಲಿಕ್ಕೆ ಅಂತ ನಮ್ಮ ಮನೆಗೆ ಬಂದಿದ್ದಾರೆ. ಅವರಿಗೆ ಏನೇನ್ ಬೇಕೋ ಎಲ್ಲ ಅಡಿಗೆಯನ್ನು ಮಾಡಿಕೊಡು. ಏನು ಕಡಿಮೆ ಮಾಡ್ಬೇಡ. ನಾನು ಆಫೀಸಿಂದ ಮನೆಗೆ ಬರುವಾಗ ಮನೆಗೆ ಬೇಕಾದ ಎಲ್ಲ ವಸ್ತುಗಳನ್ನ ತರ್ತೀನಿ. ಈ ವಿಷಯದ ಬಗ್ಗೆ ನೀವು ನನಗೆ ಹೇಳಿಕೊಡ್ಬೇಕಾರಿ? ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಮನೆಯಲ್ಲೇ ಎಲ್ಲಾ ವಸ್ತುಗಳು ಇದೆ. ಇವಾಗ ನೀವು ಮತ್ತೆ ಎಲ್ಲಾ ವಸ್ತುಗಳನ್ನ ಮನೆಗೆ ತಂದು ಏನ್ ಮಾಡ್ತೀರಾ? ಅದೆಲ್ಲ ಮನೆಯಲ್ಲಿದ್ರೆ ಮತ್ತೆ ಪುನಃ ಹಾಳಾಗ್ತದೆ. ಖಾಲಿಯಾದ್ರೆ ನಾನೇ ಹೋಗಿ ಮತ್ತೆ ತಗೊಂಬರ್ತೀನಿ. ಮನೆಯಲ್ಲಿ ಏನೇನು ವಸ್ತುಗಳು ಇದೆ ಅಂತ ನನಗೇ ಗೊತ್ತಾಯ್ತು. ಸರಿ, ನೀನೇನು ತಗೊಂಬರ್ಬೇಕಾದ ಅವಶ್ಯಕತೆ ಇಲ್ಲ. ನಾನೇ ಬೇಕಾದ್ರೆ ಬರುವಾಗ ತಗೊಂಬರ್ತೀನಿ. ಹಾಗೆ ಹೇಳಿ ಅಲ್ಲಿಂದ ರಾಜೇಶ್ ಹೊರಟು ಹೋದ. ಕೀರ್ತಿ ರಘುರಾಮ್ ಮತ್ತು ಕೌಶಲ್ಯನಿಗೆ ರೆಸ್ಟ್ ಮಾಡಿ ಅಂತ ಹೇಳಿ ಅಡಿಗೆ ಮಾಡಲು ಅಂತ ಅಡಿಗೆ ಮನೆಗೆ ಹೋದ್ಲು. ಎಲ್ಲರಿಗೂ ಸಣ್ಣ ಪಾತ್ರೆಯಲ್ಲಿ ಅಡಿಗೆ ಮಾಡಿದ್ಲು. ಅತ್ತೆ ಮಾವ ಬಂದ್ರು ಅಂತ ಅನ್ನ, ಸಾಂಬಾರ್, ಪಲ್ಯ ಅಂತ ಎಲ್ಲ ಅಡಿಗೆಯನ್ನು ಮಾಡಿದ್ಲು. ಆನಂತರ 4 ಜನರಿಗೆ ಪ್ಲೇಟಲ್ಲಿ ಹಾಕಿ ಸಣ್ಣ ಸಣ್ಣ ಕೋಪಿನಲ್ಲಿ ಸಾರಿಟ್ಲು.
ಅತ್ತೆ ಮಾವನ ಕರೆದ್ಲು. ಅಷ್ಟರಲ್ಲಿ ರಘುರಾಮ್ ಕೂಡ ಬಂದ. ಎಲ್ಲರೂ ಡೈನಿಂಗ್ ಟೇಬಲ್ ಅಲ್ಲಿ ಅನ್ನವನ್ನು ನೋಡಿ ಊಟ ಮಾಡಲು ಬಂದು ಕೂತ್ರು. ಕೀರ್ತಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ಲು. ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಏ ಮಾವ, ಅಡಿಗೆ ಚೆನ್ನಾಗಿದ್ಯಾ? ನಿಮ್ಗೆ ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ಯಮ್ಮ. ನಿನಗೆ ಇಷ್ಟು ಚೆನ್ನಾಗಿ ಅಡಿಗೆ ಮಾಡಕ್ ಗೊತ್ತು ಅಂತ ನಮಗೆ ಇದುವರೆಗೂ ಗೊತ್ತೇ ಆಗ್ಲಿಲ್ಲ. ಹೌದು ರೀ, ನಮ್ಮ ಸೊಸೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ದಾಳೆ. ಇದನ್ನ ತಿಂತಾ ಇದ್ರೆ ಇನ್ನು ತಿನ್ಬೇಕು ಅನ್ಸುತ್ತೆ. ಸರಿ, ನೀವಿವಾಗ ಸಾರಲ್ಲಿ ಊಟ ಮಾಡಿ, ನಾನು ಹೋಗಿ ನಿಮಗೋಸ್ಕರ ಮಜ್ಜಿಗೆ ಅನ್ನ ತರ್ತೀನಿ. ನೀವಿವಾಗ ಊಟ ಮಾಡಿ. ಆ ಮಾತನ್ನು ಕೇಳಿ ಕೀರ್ತಿ ತುಂಬಾನೇ ಹೆದರಿ ಹೋದ್ಲು. ಕೌಶಲ್ಯ ಅಡುಗೆ ಮನೆಗೆ ಹೋಗಿ ಅನ್ನವನ್ನು ನೋಡಿದ್ಲು. ಆದ್ರೆ ಅಲ್ಲಿ ಪಾತ್ರೆಯಲ್ಲಿ ಅನ್ನನೇ ಇರ್ಲಿಲ್ಲ. ಅದರಿಂದ ವೇಗವಾಗಿ ಹಾಲಿಗೆ ಬಂದ್ಲು. ಏನಮ್ಮ ಕೀರ್ತಿ, ನಿನಗೆ ಅಳತೆ ಗೊತ್ತಾಗಿಲ್ವಾ? ನೀವಿಬ್ರಿಗೆ ಮಾತ್ರ ಅಡಿಗೆ ಮಾಡಿರುವ ರೀತಿ ಅಡಿಗೆ ಮಾಡಿದೀಯಾ? ಇಲ್ಲಿ ನಾವು 4 ಜನ ಇದ್ದೀವಲ್ವಾ? ಅದರಿಂದ ನಿನಗೆ ಸಹಾಯ ಮಾಡ್ತೀನಿ. ಏನ್ ಅಡಿಗೆ ಮಾಡ್ಬೇಕು, ಎಷ್ಟು ಮಾಡ್ಬೇಕು ಗೊತ್ತು ಮಾಡ್ತೀನಿ. ತಕ್ಷಣ ರಾಜೇಶ್ ಅವಳನ್ನು ನೋಡಿ, ಹೀಗೆ ನಾನು ಮೊದ್ಲೇ ಹೇಳ್ದೆ ಅಲ್ವಾ, ತಂದೆ ತಾಯಿ ಬಂದಿದ್ದಾರೆ, ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ. ಆದ್ರೆ ಮತ್ತೆ ನೀನು ನಿನ್ನ ಆಟವನ್ನು ಆರಂಭಿಸ್ಬಿಟ್ಟ. ಒಂದು ಮಾಡಿದ್ರೆ ಅತಿವೃಷ್ಟಿ, ಮಾಡದಿದ್ರೆ ಅನಾವೃಷ್ಟಿ. ಹಣವನ್ನು ತೆಗ್ದಿಟ್ರೆ ಭದ್ರವಾಗಿ ತೆಗ್ದಿಡೋದು, ಹಾಗೆ ಖರ್ಚು ಮಾಡಿದ್ರೆ ನೀರಂಗೆ ಖರ್ಚು ಮಾಡೋದು. ಇದೇ ತಾನೇ ನಿನ್ನ ಗುಣ. ಒಬ್ಬ ಕೇವಲವಾದ ಕ್ಯಾರೆಕ್ಟರ್ನ ತೋರಿಸ್ತಾ ಇದ್ದೀಯ. ನಿನ್ನಿಂದ ನನಗೆ ಆಗ್ತಾನೆ ಇಲ್ಲ. ಏನ್ರಿ ನೀವು? ಅತ್ತೆ ಮಾವ ಇಲ್ಲೇ ಕೂತ್ಕೊಂಡಿದ್ದಾರೆ. ಈ ಸಮಯದಲ್ಲಿ ಅವ್ರ ಮುಂದೆ ನೀವು ನನಗೆ ಜೋಕ್ ಮಾಡ್ತೀರಾ? ನಾನು ಜಾಗ್ರತೆ ಮಾಡಿದ್ರು ಬೈತೀರಾ, ಇಲ್ಲದಿದ್ರು ಬೈತೀರಾ? ನಾನು ನಮ್ 4 ಜನಕ್ಕೆ ಬೇಕಾದ ಅಡಿಗೆಯನ್ನೇ ಮಾಡಿದ್ದು. ಆದ್ರೆ ಅತ್ತೆ ತುಂಬಾ ಹಸಿವಾಗ್ತಿದೆ ಅಂತ ಹೇಳಿ ಪುನಃ ಪುನಃ ಇಷ್ಟು ಅನ್ನ ತಿಂದ್ರೆ ನನ್ನ ಏನ್ ಮಾಡಕ್ ಹೇಳ್ತೀರಾ? ಅಧಿಕವಾಗಿ ಅಡಿಗೆ ಮಾಡಿ ಆಮೇಲೆ ಅದರಲ್ಲಿ ಸ್ವಲ್ಪ ಉಳಿದು ಮತ್ತೆ ಅದನ್ನು ಫ್ರಿಡ್ಜ್ ಅಲ್ಲಿ ಇಟ್ಟು ತಿನ್ನೋದು ಆರೋಗ್ಯಕ್ಕೆ ಚೆನ್ನಾಗಿದೆಯಾ ರೀ? ಅದಕ್ಕೇನೆ ಎಷ್ಟು ಬೇಕು ಅಷ್ಟು ಮಾತ್ರ ಅಡಿಗೆ ಮಾಡ್ದೆ. ಇನ್ನು ಬೇಕಂದ್ರೆ ಮತ್ತೆ ಅಡಿಗೆ ಮಾಡ್ಕೊಂಡು ಊಟ ಮಾಡಿದ್ರಾಯ್ತು. ಏನು ನಿಮ್ಮಿಬ್ಬರಲ್ಲಿ ನೀವೇ ಮಾತಾಡ್ಕೊಳ್ತಾ ಇದ್ದೀರಾ? ಅಮ್ಮ, ಏನೂ ಇಲ್ಲಮ್ಮ. ಸಂಜೆ ಮನೆಗ್ ಬರುವಾಗ ಏನೇನ್ ವಸ್ತು ಎಷ್ಟೆಷ್ಟು ತರಬೇಕು ಅಂತ ಕೇಳ್ತಾ ಇದ್ದೆ ಅಷ್ಟೇ. ಸಂಜೆ ಸೊಸೆ ಅಡಿಗೆ ಮಾಡ್ತಾ ಇರುವಾಗ ಕೌಶಲ್ಯ ಬಂದ್ಲು. ನಾನು ಕೂಡ ಸಹಾಯ ಮಾಡ್ತೀನಿ ಅಂತ ಹೇಳಿದ್ಲು. ಅಯ್ಯೋ ಅತ್ತೆ, ನಾನೇ ಅಡಿಗೆ ಮಾಡ್ತೀನಿ, ನೀವ್ಯಾಕೆ ಅಡಿಗೆ ಮನೇಲಿ ಬಂದು ಕಷ್ಟಪಡ್ತೀರಾ? ಹಾಗೆ ಅಂತ ಅತ್ತೆಗೆ ಹೇಳಿ ಅವರನ್ನು ಅಲ್ಲಿಂದ ಕಳಿಸಿ ಮತ್ತೆ ಕೂಡ ಜಿಪುಣಿಯ ಹಾಗೆ ಸ್ವಲ್ಪ ಸ್ವಲ್ಪ ಅಡಿಗೆ ಮಾಡಲು ಆರಂಭಿಸಿದ್ಲು. ಈ ರೀತಿ ಅಡಿಗೆ ಮಾಡುವ ಸೊಸೆಯನ್ನು ನೋಡಿ ಅತ್ತೆ ಮಾವ ತುಂಬಾ ಬೇಜಾರ್ ಮಾಡ್ಕೊಂಡ್ರು. ಅವರಿಗೆ ಅವಳು ಜಿಪುಣಿ ಎನ್ನುವುದು ಅರ್ಥವಾಯಿತು. ಸೊಸೆ ಯಾಕೋ ಇಷ್ಟೊಂದು ಜಿಪುಣಿಯಾಗಿ ಇದ್ದಾಳೆ, ಎಲ್ಲ ಅಳತೆ ಮಾಡ್ಕೊಂಡೇ ಅಡಿಗೆ ಮಾಡ್ತಾಳೆ. ಟೀ ಮಾಡುವಾಗ ಕೂಡ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತಾಳೆ. ಇದು ಎಂತಹ ಅನ್ಯಾಯ ಕಣೋ. ಈ ರೀತಿ ಇದ್ರೆ ನಿನ್ ಸಂಸಾರ ಹೇಗೋ ಚೆನ್ನಾಗ್ ನಡೆಯುತ್ತೆ. ನಿನ್ನ ಹೆಂಡತಿಗೆ ಬುದ್ಧಿ ಬರುವ ರೀತಿ ಮಾಡ್ಬೇಕು. ಹೀಗೆ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ಹೌದಮ್ಮ, ನೀವೇಳೋದು ಕೂಡ ನಿಜಾನೇ. ಸ್ವಲ್ಪ ದಿನಗಳ ಹಿಂದೆ ತುಂಬಾ ಹಣವನ್ನು ಖರ್ಚು ಮಾಡ್ತಾನೆ ಇದ್ಲು. ಆನಂತರ ನಾನು ನನ್ನ ಕೆಲಸವನ್ನು ಕಳ್ಕೊಂಡೆ. ಆಮೇಲೆ ಅವಳಿಗೆ ಸ್ವಲ್ಪ ಹಣವನ್ನು ಉಳಿತಾಯ ಮಾಡು ಅಂತ ಹೇಳ್ದೆ. ಅಂದಿನಿಂದ ಈ ರೀತಿ ಆಗ್ಬಿಟ್ಲವಳು. ಆದ್ರೆ ಅವಳು ಬದ್ಲಾಗಲೇ ಇಲ್ಲ. ಸರಿ, ಹಾಗಾದ್ರೆ ನಾನು ಹೇಳಿದ ಹಾಗೆ ಮಾಡು, ಆವಾಗ ಅವಳಿಗೆ ಬುದ್ಧಿ ಬರುತ್ತೆ. ಕೌಶಲ್ಯ ತನ್ನ ಮಗನನ್ನು ತಲೆ ತಿರುಗಿ ಬೀಳುವ ಹಾಗೆ ನಾಟಕ ಮಾಡು ಅಂತ ಹೇಳಿದ್ರು. ಅದೇ ರೀತಿ ಮಾಡ್ದ ರಾಜೇಶ್. ಕೀರ್ತಿ ಅವಳ ರೂಮಿಂದ ಓಡಿ ಬಂದ್ಲು. ಅಯ್ಯೋ ರೀ, ಏನಾಯ್ತು? ಎದ್ದೇಳಿ. ರಾಜೇಶ್ ಏನೇ ಮಾಡಿದ್ರು ಎದ್ದೇಳಲಿಲ್ಲ. ಮುಖಕ್ಕೆ ನೀರು ಚೆಲ್ಲಿದ್ರು ಎದ್ದೇಳಲಿಲ್ಲ. ತಕ್ಷಣ ಕೀರ್ತಿ ಹಾಸ್ಪಿಟ್ಲಿಗೆ ಫೋನ್ ಮಾಡ್ಬೇಕು ಅಂತ ಫೋನ್ ತೆಗೆದಾಗ ಅಷ್ಟರಲ್ಲಿ ಕೌಸಲ್ಯ, ಅಯ್ಯೋ ಏನಮ್ಮ ನೀನು ಡಾಕ್ಟರ್ಗೆ ಹೋಗಿ ಹೋಗಿ ಫೋನ್ ಮಾಡ್ತೀಯಾ? ಯಾಕೆ? ಡಾಕ್ಟರ್ಗೆ ಹಣ ಕೊಟ್ಟು ಹಣವನ್ನು ಖರ್ಚು ಮಾಡ್ಬೇಕು. ಅವನೇ ತಾನಾಗಿ ಎದ್ದೇಳ್ತಾನೆ ಇರು. ಅವನ ಕೈ ಕಾಲು ಹಿಡ್ಕೊಂಡು 2 ಕುಲುಕಿದ್ರೆ ಸಾಕು, ಅವನೇ ಎದ್ದು ಕೂರ್ತಾನೆ. ಅಯ್ಯೋ ಅತ್ತೆ, ಏನತ್ತೆ ಈ ಸಮಯದಲ್ಲಿ ಹಣದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಇವರು ಸ್ವಯತಪ್ಪಿ ಹೀಗೆ ಬಿದ್ದೋಗಿದ್ದಾರೆ. ಇವ್ರನ್ನ ನೋಡಿದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಈ ಸಮಯದಲ್ಲಿ ಕಾಲು ಇಟ್ಕೊಂಡು ಎಳಿಯೋಣ ಅಂತ ಏನೇನೋ ಹೇಳ್ತಾ ಇದ್ದೀರಾ? ಇನ್ನು ಏನಮ್ಮ ಮಾಡೋದು? ನೀನ್ ಕೊಡುವ ಅಡಿಗೆಯನ್ನು ತಿಂದ್ರೆ ನನ್ ಮಗ ಹೀಗೆ ತಾನೇ ಸ್ವಯತಪ್ಪಿ ಕೆಳಗ್ ಬೀಳ್ಬೇಕಾಗುತ್ತೆ. ಹೊರಗಡೆ ಹೋಗಿ ಕಷ್ಟಪಟ್ಟು ದುಡ್ಕೊಂಡ್ ಬರ್ತಾನೆ. ಅವನಿಗೆ ಹೊಟ್ಟೆ ತುಂಬಾ ನೀನೆಲ್ಲಾದ್ರೂ ಊಟ ಹಾಕ್ತೀಯಾ? ಸ್ವಲ್ಪ ಸ್ವಲ್ಪ ಅಂತ ಸ್ವಲ್ಪ ಸ್ವಲ್ಪ ಅಡಿಗೆ ಮಾಡ್ತೀಯಾ? ನಿನ್ನ ಊಟ ತಿಂದ್ರೆ ಹೀಗೆ ತಾನೇ ಆಗೋದು. ಚೆನ್ನಾಗಿ ಊಟ ಮಾಡುವುದು ಕೂಡ ಆರೋಗ್ಯನೇ ಹೌದು. ಅಷ್ಟೊಂದು ಹಣವನ್ನು ಕೂಡಿಟ್ಟು ಏನ್ ಮಾಡ್ತೀಯಾ? ನೀನು ಸರಿಯಾಗಿ ಊಟ ಮಾಡೋದಿಲ್ಲ, ಅವನಿಗೂ ಸರಿಯಾಗಿ ಊಟ ಕೊಡೋದಿಲ್ಲ. ನೀನು ಹೀಗೇನೆ ಮಾಡ್ತಾ ಇದ್ರೆ ಅವನು ಇವಾಗ್ಲೇ ತುಂಬಾನೇ ಸಣ್ಣಾಗಿದ್ದಾನೆ. ನಿನ್ ಗಂಡ ಇನ್ನು ನಿನ್ ಕೈ ಸೇರ್ತಾನೋ ಇಲ್ವೋ? ನೀನ್ ಕೂಡ ಹೇಗೆ ಇದ್ದೆ, ಇವಾಗ ಹೇಗಾಗಿದ್ಯಾ?
ನೀವು ಹೊಟ್ಟೆಗೆ ತಿನ್ನದೆ ಹಣವನ್ನು ಕೂಡಿಡ್ಬೇಕು ಅಂತ ಯಾರು ಏನೂ ಹೇಳಲಿಲ್ಲ. ಹೊಟ್ಟೆ ತುಂಬಾ ಊಟ ಮಾಡಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಹೀಗೆ ರಾಜೇಶನನ್ನು ಎದ್ದೇಳು ಅಂತ ಹೇಳಿದ್ರು. ರಾಜೇಶ್ ಕೂಡ ಎದ್ದು ನಿಂತ ಕೀರ್ತಿ ಜಿಪಣತನ ಮಾಡುವುದನ್ನು ನಿಲ್ಲಿಸಿದ್ಲು. ಅಂದಿನಿಂದ ಅತ್ತೆ ಮಾವ ಗಂಡನಿಗೆ ಚೆನ್ನಾಗಿ ಅಡಿಗೆ ಮಾಡ್ಕೊಟ್ಕೊಂಡು ಕೀರ್ತಿ ಸಂತೋಷವಾಗಿದ್ಲು. ವಿಶಾಲಪುರ ಎನ್ನುವ ಗ್ರಾಮದಲ್ಲಿ 10 ವರ್ಷಗಳ ನಂತರ ಕೌಶಲ್ಯನಿಗೆ ರಾಜೇಶ್ ಎನ್ನುವ ದೊಡ್ಡ ಮಗನಿದ್ದ. ರಾಜೇಶ್ ಹುಟ್ಟಿ 10 ವರ್ಷಗಳ ನಂತರ ರಾಕೇಶ್ ಎನ್ನುವ ಮಗ ಹುಟ್ಟಿದ. ರಾಜೇಶ್ ತನ್ನ ತಮ್ಮನನ್ನು ತುಂಬಾ ಮುದ್ದಾಗಿ ನೋಡ್ಕೊಳ್ತಾ ಇದ್ದ. ರಾಕೇಶನನ್ನು ರಾಜೇಶ್ ಶಾಲೆಗೆ ಕರ್ಕೊಂಡೋಗೋದು, ಅವನಿಗೆ ಊಟವನ್ನು ತಂದು ತಿನ್ಸೋದು ಅಂತ ತುಂಬಾ ಮುದ್ದಾಗಿ ತಮ್ಮನನ್ನು ನೋಡ್ಕೊಳ್ತಾ ಇದ್ದ. ಕೆಲವು ದಿನಗಳು ಕಳೆಯಿತು. ರಾಕೇಶಿಗೆ ಸ್ವಲ್ಪ ದಿನಗಳ ನಂತರ ಒಳ್ಳೆ ಉದ್ಯೋಗ ಸಿಕ್ತು. ಅವನು ಕೆಲ್ಸದ ನಿಮಿತ್ತ ಪಟ್ನಕ್ಕೆ ಹೋಗ್ಬಿಟ್ಟ. ಆ ನಂತರ ಮನೆಗೆ ಬಂದಾಗ ಕೂಡ ತಮ್ಮನನ್ನು ಚೆನ್ನಾಗಿ ನೋಡ್ಕೋತಾ ಇದ್ದ. ಸ್ವಲ್ಪ ದಿನಗಳ ನಂತರ ರಘುರಾಮ್, ಕೌಶಲ್ಯ ಇಬ್ಬರು ಸೇರಿ ಅವರ ಮಗನಾದ ರಾಜೇಶಿಗೆ ಒಂದು ಒಳ್ಳೆ ಹುಡುಗಿಯನ್ನು ನೋಡಿ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ರು. ರಾಕೇಶ್, ನನಗೆ ಒಬ್ಳು ಗೆಳತಿ ಇದ್ದಾಳೆ. ಅವಳ ಮಗಳು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದಾಳೆ. ಅವಳನ್ನ ನನಗೆ ತುಂಬಾನೇ ಇಷ್ಟ ಆಯ್ತು. ಆ ಹುಡುಗಿ ತುಂಬಾ ಒಳ್ಳೆ ಹುಡುಗಿ. ತಂದೆ ಜೊತೆ ಹೇಳ್ದೆ. ತಂದೆ ಹೇಳಿದ್ರು ಮಗನಿಗೆ ಇಷ್ಟ ಆದ್ರೆ ಮಾತಾಡೋಣ ಅಂತ. ನಿನಗೆ ಆ ಹುಡುಗಿನ ನೋಡಕ್ಕೆ ಹೋಗೋಣ. ನಿನಗೂ ಕೂಡ ಹುಡುಗಿನ ನೋಡಿದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಹುಡುಗಿ ತುಂಬಾ ಒಳ್ಳೆ ಹುಡುಗಿ, ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿರ್ತಾಳೆ. ನಿನಗೆ ಆ ಹುಡುಗಿನ ಇಷ್ಟ ಆಗುತ್ತಾ? ಅಮ್ಮ, ನೀವು ಏನ್ ಹೇಳ್ತೀರಾ ಹಾಗೆ. ಯಾಕೆ ಅಂದ್ರೆ ಈ ಮನೆಗೆ ಯಾವ ರೀತಿಯ ಸೊಸೆ ಬೇಕು ಅಂತ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ತಾನೇ. ಅದರಿಂದ ನೀವು ಯಾವ ಹುಡುಗಿನ ನೋಡಿ ನನ್ನ ಮದುವೆ ಮಾಡ್ಕೊ ಅಂತ ಹೇಳಿದ್ರು ಕೂಡ ನಿಮ್ಮ ಇಷ್ಟದ ಪ್ರಕಾರ ನಾನು ಖಂಡಿತ ಮದುವೆಯನ್ನು ಮಾಡ್ಕೋತೀನಿ. ರಾಜೇಶ್ ಆಗಿ ಹೇಳಿದಾಗ ಕೌಶಲ್ಯ ಕೀರ್ತಿ ಎನ್ನುವ ಹುಡುಗಿ ಜೊತೆ ರಾಜೇಶಿಗೆ ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡ್ಬೇಕು ಅನ್ಕೊಂಡಿದ್ರು. ಕೀರ್ತಿ ಏನು ಅಷ್ಟು ಓದ್ಲೇ ಇಲ್ಲ. ಅವಳು ಮನೆಯಲ್ಲೇ ಅಡುಗೆ ಕೆಲಸ, ಬಟ್ಟೆ ಹೊಲಿಯೋದು ಅಂತ ಕಲ್ತ್ಕೊಂಡು ಮನೆಯಲ್ಲೇ ಇದ್ದು ಕೆಲಸವನ್ನು ಮಾಡ್ತಾ ಇದ್ದವಳು. ಹೀಗೆ ಕೌಶಲ್ಯ ಮದುವೆ ನಿಶ್ಚಿತಾರ್ಥ ಮಾಡಿದ ಸ್ವಲ್ಪ ದಿನದಲ್ಲೇ ಮದುವೆಯ ದಿನ ಕೂಡ ಹತ್ರವಾಯಿತು. ಕೌಶಲ್ಯ ತನ್ನ ಮಗನಾದ ರಾಜೇಶಿಗೆ ತುಂಬಾ ಆಡಂಬರವಾಗಿ ಇಲ್ಲದೆ ಎಲ್ಲರೂ ಮೆಚ್ಚುವ ಹಾಗೆ ಮನೆಯ ಮುಂದೇನೆ ಚಪ್ಪರವನ್ನು ಹಾಕಿ ತನ್ನ ಮಗನಿಗೆ ಸಿಂಪಲ್ ಆಗಿ ಎಲ್ಲರೂ ಹೊಗಳುವ ಹಾಗೆ ರಾಜೇಶಿಗೆ ಮದ್ವೆ ಮಾಡಿದ್ರು. ಆದ್ರೆ ಮದುವೆ ತುಂಬಾ ಆರ್ಭಟದಿಂದ ನಡೆಯಿತು ಅಂತ ಅಲ್ಲಿರೋರು ಎಲ್ಲರೂ ಮಾತಾಡ್ತಾ ಇದ್ರು. ಯಾಕೆ ಅಂದ್ರೆ ಆ ಕಾಲದಲ್ಲಿ ಮನೆ ಮುಂದೆ ಚಪ್ರ ಹಾಕಿ ಮದ್ವೆ ಮಾಡುವುದೇ ದೊಡ್ಡ ವಿಶೇಷ. ಹೀಗೆ ಕೀರ್ತಿ ಮದುವೆಯಾಗಿ ತನ್ನ ಗಂಡನ ಮನೆಗೆ ಕಾಲಿಟ್ಲು. ಗಂಡನ ಮನೆಗೆ ಬಂದಂತಹ ಕೀರ್ತಿ ತನ್ನ ಅತ್ತೆ, ಗಂಡ, ಮಾವ ಎಲ್ಲರನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡ್ಲು. ಮದುವೆಯಾದ ಸ್ವಲ್ಪ ದಿನದಲ್ಲೇ ರಾಜೇಶ್ ಕೆಲ್ಸಕ್ಕೆ ಹೋಗುವುದನ್ನು ನಿಲ್ಲಿಸಿ ಒಂದು ಬಿಸ್ನೆಸ್ ಅನ್ನು ಆರಂಭಿಸಿದ. ಕೀರ್ತಿ, ನನಗೆ ಮಧ್ಯಾಹ್ನಕ್ಕೆ ಮನೆಗೆ ಊಟಕ್ಕೆ ಬರಕ್ಕಾಗಲ್ಲ ಅನ್ಕೋತೀನಿ. ನೀನು ತಮ್ಮನಿಗೆ ಹೇಗೋ ಟಿಫಿನ್ ಬಾಕ್ಸ್ನ ಕಟ್ಟಿ ಕೊಡ್ತೀಯಲ್ವಾ, ಹಾಗೇನೆ ನನಗೂ ಕೂಡ ಒಂದು ಟಿಫಿನ್ ಬಾಕ್ಸಲ್ಲಿ ಊಟ ಹಾಕಿ ಶಾಪ್ಗೆ ತಂದ್ಕೊಟ್ಬಿಡು. ನಾನು ಅಲ್ಲೇ ಕೂತ್ಕೊಂಡು ಊಟ ಮಾಡ್ಕೋತೀನಿ. ಯಾಕೆ ಅಂದ್ರೆ ಇವತ್ತು ಅಂಗಡಿಗೆ ಬೇಕಾದ ವಸ್ತುಗಳು ಬರುತ್ತೆ. ಕಳೆದ ಸಲ ಬೇರೆಯವನ್ ಜೊತೆ ಕೊಟ್ಬಿಟ್ಟು ಎಲ್ಲನೂ ಲಾಸ್ ಆಯ್ತು. ಅದ್ರಿಂದ ನಾನಿವತ್ ಬರೋದಿಲ್ಲ. ಸರಿ ರೀ, ನೀವು ಬೇಗ ರೆಡಿಯಾಗಿ, ಅಷ್ಟರಲ್ಲಿ ನಾನು ನಿಮ್ಗೆ ಟಿಫಿನ್ ಬಾಕ್ಸಿಗೆ ಎಲ್ಲನೂ ರೆಡಿ ಮಾಡ್ತೀನಿ. ಹೀಗೆ ರಾಜೇಶ್ನ ಎಲ್ಲ ಕೆಲಸವನ್ನು ಕೀರ್ತಿ ಜವಾಬ್ದಾರಿಯಿಂದ ನೋಡ್ತಾ ಇದ್ಲು. ತನ್ನ ಮೈದುನನಾದ ರಾಕೇಶನ್ನು ಶಾಲೆಗೆ ಕರ್ಕೊಂಡೋಗೋದು, ಟ್ಯೂಷನ್ಗೆ ಬಿಡೋದು ಅಂತ ಎಲ್ಲವನ್ನು ಅವಳೇ ನೋಡ್ಕೊಳ್ತಾ ಇದ್ಲು. ರಾಜೇಶಿಗೆ ತನ್ನ ಹೆಂಡತಿಯ ಮೇಲೆ ಅದನ್ನೆಲ್ಲ ನೋಡಿ ಇನ್ನಷ್ಟು ಗೌರವ ಅಧಿಕವಾಯಿತು. ಕೌಸಲ್ಯನಿಗೂ ಇಷ್ಟು ಒಳ್ಳೆ ಸೊಸೆ ಮನೆಗೆ ಬಂದ್ಲು ಅಂತ ತುಂಬಾನೇ ಸಂತೋಷಪಟ್ಲು. ಒಂದು ದಿನ ಕೂಡ ಕೀರ್ತಿ ಆಗ್ಲಿ ಕೌಸಲ್ಯ ಆಗ್ಲಿ ಜಗಳ ಮಾಡ್ಕೊಳ್ಳದೆ ಅನ್ಯೋನ್ಯವಾಗಿ ಇದ್ರು. ಒಂದು ದಿನ ಕೂಡ ಗ್ಯಾಸ್ ಅಲ್ಲಿ ಅಡಿಗೆ ಮಾಡಿದವಳಲ್ಲ, ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಒಲೆಯಲ್ಲೇ ಕಷ್ಟಪಟ್ಟು ಎಲ್ಲರಿಗೂ ಊಟವನ್ನು ಬಡಿಸ್ತಾ ಇದ್ಲು. ಕೆಲವು ವರ್ಷಗಳ ನಂತರ ರಾಜೇಶ್ ಓದಿ ದೊಡ್ಡವನಾದ. ಅವನಿಗೆ ಒಳ್ಳೆ ಕೆಲಸ ಕೂಡ ಸಿಕ್ತು. ರಾಕೇಶಿಗೆ ಅದೇ ಊರಲ್ಲಿ ಇದ್ದು ಅಲ್ಲೇ ಓದಿ ಅವನಿಗೆ ಒಳ್ಳೆ ಕೆಲಸ ಸಿಕ್ತು ಅಂತ ಎಲ್ಲರೂ ಅವನನ್ನು ತುಂಬಾ ಗೌರವಿಸ್ತಿದ್ರು. ಹೀಗೆ ರಾಕೇಶನ್ನು ನೋಡಿ ಅವನ ತಾಯಿ, ಅವನ ತಂದೆ, ಅಣ್ಣ ಕೂಡ ತುಂಬಾ ಹೆಮ್ಮೆ ಪಡ್ತಾ ಇದ್ದ. ಹೀಗೆ ರಾಕೇಶ್ ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗ್ತಾ ಇದ್ದ. ಮನೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ತಂದು ಮನೆಗೆ ಹಾಕಿದ. ಮನೆಯನ್ನು ಬದಲಾಯಿಸಬೇಕು ಅಂತ ಡಿಮಾಡ್ಯುಲೇಷನ್ ಮಾಡಲೇಬೇಕು ಅಂತ ಹಠ ಹಿಡಿದು ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಮನೆಯನ್ನು ಸಂಪೂರ್ಣವಾಗಿ ಅವನಿಷ್ಟಕ್ಕೆ ಬದಲಾಯಿಸಿದ. ಯಾಕೆ ರಾಕೇಶ್ ಮನೆಯನ್ನೆಲ್ಲ ಬದಲಾಯಿಸ್ತಾ ಇದ್ದೀಯಾ? ಈ ಮನೆ ಮಳೆಗೆ ಬೀಳುತ್ತೆ ಅಂತ ಕೂಡ ಹೇಳಂಗಿಲ್ಲ. ಯಾಕೆಂದ್ರೆ ತಂದೆ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ನಿನಗೆ ರೂಮ್ ಇಲ್ಲ, ನನಗೆ ರೂಮ್ ಇಲ್ಲ ಅಂತ ಕೂಡ ಹೇಳಂಗಿಲ್ಲ.
ಯಾಕೆಂದ್ರೆ ಎಲ್ರಿಗೂ ರೂಮ್ ಇದೆ. ಅದು ಮಾತ್ರನಾ, ತಂದೆ ತಾಯಿಗೆ ಬೇಕಾದ ರೂಮನ್ನು ಕೂಡ ಅವರು ಚೆನ್ನಾಗಿ ಕಟ್ಟಿದ್ದಾರೆ. ಇವಾಗ ಯಾಕೆ ಮನೆಯನ್ನು ಇಷ್ಟು ಚೆನ್ನಾಗಿ ಬದಲಾಯಿಸ್ತಾ ಇದೀಯಾ? ಅಯ್ಯೋ ಅಣ್ಣ, ಅದೆಲ್ಲ ಇಲ್ಲ ಅಣ್ಣ. ನಾವು ಕಾಲಕ್ಕೆ ತಕ್ಕಂಗೆ ಖಂಡಿತವಾಗಿ ಬದಲಾಗಲೇಬೇಕು. ಅದು ಮಾತ್ರನಾ, ಪಾಪ ಅತ್ತಿಗೆ ಇಷ್ಟು ವರ್ಷದಿಂದ ಎಷ್ಟೊಂದು ಕಷ್ಟಪಟ್ಟು ಒಲೆಯಲ್ಲೇ ಅಡಿಗೆ ಮಾಡಿ ನಮಗೆಲ್ಲ ಬಡಿಸ್ತಾ ಇದ್ದಾರೆ. ಅವರಿಗೋಸ್ಕರ ಆದ್ರೂ ನಾ ಈ ಮನೆಯನ್ನು ಬದಲಾಯಿಸ್ತಾ ಇರೋದು. ಅಂತಹ ಅತ್ತಿಗೆ ಸಿಗ್ಲಿಕ್ಕೆ ನೀವು ಅಮ್ಮ ಎಲ್ಲರೂ ಪುಣ್ಯ ಮಾಡಿರ್ಬೇಕು. ಪಾಪ ಅತ್ತಿಗೆ ನಾವು ಹೊರಗಡೆ ಹೋಗಿ ನಮ್ಮ ಬಟ್ಟೆನ ಕೊಳೆ ಮಾಡ್ಕೊಂಡು ಬರ್ತೀವಿ. ಯಾವತ್ತಾದ್ರೂ ಅತ್ತಿಗೆ ಏನಾದ್ರೂ ಒಂದ್ ಮಾತು ಹೇಳಿದಾರಾ? ಯಾರು ಏನೇ ಮಾಡ್ಕೊಂಬಂದ್ರು ಕೂಡ ಅವರು ಮುಖವನ್ನು ತಿರುಗಿಸಿಕೊಳ್ದೆ ಬಟ್ಟೆನ ಕಷ್ಟಪಟ್ಟು ಒಗಿತಾರೆ. ಅದಕ್ಕೆ ಅತ್ತಿಗೆಗೋಸ್ಕರ ನಾನು ವಾಷಿಂಗ್ ಮಿಷಿನ್ನ ತಂದಿದ್ದು. ಪಾಪ ಅಣ್ಣ, ಎಲ್ಲರ ಬಟ್ಟೆ ಒಗೆಯೋದೆಲ್ಲ ತುಂಬಾ ಕಷ್ಟ. ಅದು ಮಾತ್ರ ಅಲ್ಲ, ಎಷ್ಟೋ ಕೆಲ್ಸಗಳಿದೆ. ಈ ನಡುವೆ ಅತ್ತಿಗೆನ ನೀವು ನೋಡಿದೀರಾ ಎಷ್ಟೊಂದು ಆಯಾಸ ಆಗ್ತಾ ಇದ್ದಾರೆ ಅಂತ? ಅದೆಲ್ಲನೂ ಇಷ್ಟೊಂದು ಕೆಲ್ಸದಿಂದ. ಪಾಪಣ್ಣ, ನೀನು ಅತ್ತಿಗೆನ ಸರಿಯಾಗಿ ನೋಡ್ಕೊಳ್ತಾನೇ ಇಲ್ಲ. ಅಪ್ಪ ಸರಿ ಸರಿ, ನೀನೇನೋ ಮಾಡ್ತಾ ಇದೀಯಲ್ಲ, ಇದರಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ. ಹೀಗೆ ರಾಜೇಶ್ ಹೇಳಿದಾಗ ರಾಕೇಶ್ ಪಕ್ಕದಲ್ಲೇ ಇದ್ಕೊಂಡು ಮನೆ ಕೆಲಸವನ್ನು ಎಲ್ಲವನ್ನು ಮಾಡಿಸ್ದ. ಈ ವಿಚಾರ ಊರಿನ ಜನರಿಗೆ ಕೂಡ ಗೊತ್ತಾಯಿತು. ಊರಿನ ಜನರು ರಾಕೇಶನ ಒಳ್ಳೆ ಗುಣವನ್ನು ನೋಡಿ ನಾನು ಅವನಿಗೆ ಹೆಣ್ಕೊಡ್ತೀನಿ ಅಂತ ಜನ ಗುಂಪು ಗುಂಪಾಗಿ ಬರಲಾರಂಭಿಸಿದ್ರು. ಹೀಗಿರುವಾಗ ಪಕ್ಕದ ಮನೆ ಸುಜಾತ ಕೌಸಲ್ಯನನ್ನು ನೋಡ್ಲಿಕ್ಕೆ ಅಂತ ಮನೆಗೆ ಬಂದ್ರು. ಏನ್ ಕೌಸಲ್ಯ, ನಿನ್ನ ಸಣ್ಣ ಮಗನಿಗೆ ಸಂಬಂಧಗಳು ಹುಡುಕಾಡಿಕೊಂಡು ಬರ್ತಾ ಇದೆಯಂತೆ. ಯಾಕೆ ನಿನ್ ಸಣ್ಣ ಮಗನಿಗೆ ಮದ್ವೆ ಮಾಡ್ಬೇಕು ಅಂತ ಅನ್ಸಲ್ವಾ? ಯಾಕೆ ಇನ್ನೂ ಮದ್ವೆ ಮಾಡ್ಸಿಲ್ಲ? ನಾನೇನು ಅವನಿಗೆ ಮದ್ವೆ ಮಾಡಲ್ಲ ಅಂತ ಏನೂ ಹೇಳಲಿಲ್ಲ. ಅವನಿಗೆ ಇವಾಗ ತಾನೇ ಕೆಲಸ ಸಿಕ್ತು. 1-2 ವರ್ಷಗಳು ಕಳೀಲಿ, ಆಮೇಲೆ ಅವನಿಗೆ ನಿಧಾನವಾಗಿ ಮದ್ವೆ ಮಾಡ್ತೀನಿ. ಯಾಕೆ ಅವನಿಗೆ ಇಷ್ಟು ಬೇಗ ಮದ್ವೆ ಮಾಡ್ಬೇಕು? ಹೌದೌದು, ಹೀಗೆ ಮಾತಾಡೋರೆ ನಾಳೆ ಗೊತ್ತಿಲ್ದೆ ಗೊತ್ತಿದ್ದು ಕೆಸರಲ್ಲಿ ಕಾಲ್ ಬಿಡೋರು. ಹಾಗೆ ಸುಜಾತ ಮಾತಾಡ್ತಿರುವಾಗ ರಾಕೇಶ್ ಒಂದು ಹುಡುಗಿನ ಕರ್ಕೊಂಡ್ ಮನೆಗೆ ಬಂದ. ನೋಡ್ದ, ಅದಕ್ಕೇನೆ ಹೇಳೋದು ಜಾಸ್ತಿ ಮಾತಾಡ್ಬಾರ್ದು ಅಂತ. ನೋಡ್ದ, ನಿನ್ ಮಗನೇ ಒಂದು ಹುಡುಗಿನ ಕರ್ಕೊಂಡ್ ಇವಾಗ ಮನೆಗೇನೆ ಕರ್ಕೊಂಡ್ ಬಂದ್ಬಿಟ್ಟಿದಾನೆ. ನನ್ ಮಗ ಹುಡುಗಿನ ಮನೆಗ್ ಕರ್ಕೊಂಬಂದ್ರೆ ಅವಳು ಸೊಸೆಯಾಗಿ ಬಿಡ್ತಾಳ? ಅವಳು ಅವನಿಗೆ ಫ್ರೆಂಡ್ ಕೂಡ ಆಗಿರ್ಬೋದು. ಯಾಕೆ ಫ್ರೆಂಡ್ಸ್ನ ಕರ್ಕೊಂಡು ಮನೆಗೆ ಬರೋದು ತಪ್ಪಾ? ಸರಿ ಸರಿ, ಅದೆಲ್ಲ ನನ್ಗೆ ಯಾಕೆ, ನಿನ್ ಮನೆ ಗೋಳು ನಿನಗೆ ಹೇಳಿದಾಗ ಸುಜಾತ ಅಲ್ಲಿಂದ ಹೊರಟು ಹೋದ್ಲು. ಯಾರಪ್ಪ ಈ ಹುಡುಗಿ? ಯಾಕೆ ಈ ಹುಡುಗಿನ ಮನೆ ಕರ್ಕೊಂಬಂದೆ? ಅಮ್ಮ, ನಾನು ಈ ಹುಡುಗಿ ಓದುವಾಗಿಂದ ನಮ್ಮ ಒಬ್ಬರಿಗೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ. ಅದಕ್ಕೆ ಈ ಹುಡುಗಿನ ಮದುವೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಈ ಹುಡುಗಿನ ನಿನ್ಗೆ ತೋರ್ಸೋಣ ಅಂತಾನೆ ಕರ್ಕೊಂಬಂದೆ. ಯಾಕೋ ನಮ್ನ ಒಂದ್ ಮಾತು ಕೂಡ ಕೇಳದೆ ನೀನೇ ನಿನ್ನಿಷ್ಟಕ್ಕೆ ತೀರ್ಮಾನ ಮಾಡ್ಕೋತೀಯಾ? ಓಹೋ, ನಿನ್ನಿಷ್ಟಕ್ಕೆ ನೀನು ತೀರ್ಮಾನ ತಗೊಳ್ಳೋಷ್ಟು ತುಂಬಾ ದೊಡ್ಡವನಾಗಿ ಬೆಳೆದು ಬಿಟ್ಟಿದೀಯಾ? ಅಮ್ಮ, ನೀನೇನು ಬೇಜಾರ್ ಮಾಡ್ಕೋಬೇಡ, ಪರವಾಗಿಲ್ಲ, ಅವನ್ನ ಸುಮ್ನೆ ಬಿಡು. ಅವನೇನು ಆ ಹುಡುಗಿನ ಮದ್ವೆ ಮಾಡ್ಕೊಂಡು ಮನೆಗೇನು ಕರ್ಕೊಂಬಂದಿಲ್ಲಲ್ಲ, ಆ ಹುಡುಗಿನ ಮದ್ವೆ ಮಾಡ್ಕೋತೀನಿ ಅಂತ ವಿಷಯ ನಿನಗೆ ಹೇಳ್ದ. ಸರಿ, ನಾವು ಕೂಡ ಆ ಹುಡುಗಿಯ ಮನೆಯಲ್ಲಿ ಮಾತಾಡಿ ಅವರಿಬ್ರಿಗೂ ಮದ್ವೆ ಮಾಡೋದ್ ಬಗ್ಗೆ ಎಲ್ಲರೂ ಸೇರ್ಕೊಂಡು ತೀರ್ಮಾನ ಮಾಡೋಣ ಬಿಡಮ್ಮ. ರಾಜೇಶ್ ಹಾಗೆ ಹೇಳಿದಾಗ ಕೌಶಲ್ಯ ಕೂಡ ಮಗನ ಮಾತಿಗೆ ಒಪ್ಪಿ ಕೌಶಲ್ಯ ರಾಜೇಶ್ ಇಬ್ಬರು ಹುಡುಗಿಯ ಮನೆಗೆ ಹೋಗಿ ಮಾತಾಡಿ ಎಲ್ಲರಿಗೂ ಒಪ್ಪಿಗೆ ಆದ ಕಾರಣ ಟೌನಲ್ಲಿ ಒಂದು ದೊಡ್ಡ ಮಂಟಪವನ್ನು ನೋಡಿ ರಾಕೇಶಿನ ಆಸೆಯಂತೆ 3 ದಿನ ಮಂಟಪದಲ್ಲೇ ಇದ್ದು ಮದುವೆಯನ್ನೆಲ್ಲ ಮಾಡಿಸಿ ಆನಂತರ ಮನೆಗೆ ಕರ್ಕೊಂಬಂದ್ರು. ಆ 3 ದಿನಗಳಲ್ಲಿ ಹಳದಿ ಶಾಸ್ತ್ರ, ಮೆಹಂದಿ, ರಿಸೆಪ್ಷನ್ ಅಂತ ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ ಮದುವೆಯನ್ನು ಮಾಡಿದ್ರು. ಮದುವೆಯಾಗಿ ಸ್ವಲ್ಪ ದಿನದಲ್ಲೇ ಕುಸುಮ ಮನೆಯಲ್ಲಿ ಯಾವ ಕೆಲಸವನ್ನು ಕೂಡ ಮಾಡ್ತಾ ಇರ್ಲಿಲ್ಲ. ಎಲ್ಲಾ ಕೆಲಸವನ್ನು ಅವಳ ಗಂಡನಾದ ರಾಕೇಶ್ ಕೈಯಿಂದನೇ ಮಾಡಿಸ್ತಿದ್ಲು. ರಾಕೇಶ್ ಕೂಡ ತನ್ನ ಹೆಂಡತಿ ಹೇಳಿದ ಹಾಗೆ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದ. ಆದ್ರೆ ಸ್ವಲ್ಪ ದಿನದಲ್ಲೇ ಅವನಿಗೂ ಕೂಡ ತುಂಬಾ ಆಯಾಸ ಆಗ್ತಾ ಇತ್ತು. ಆಫೀಸಿಗೆ ಹೋಗಿ ಬಂದ ನಂತರ ಮನೆ ಕೆಲಸ, ಕುಸುಮನ ಕೆಲಸ, ಅವನ್ ಕೆಲಸ ಎಲ್ಲ ಮಾಡ್ಕೊಳಕ್ಕೆ ಅವನಿಗೆ ಕಷ್ಟ ಆಗ್ತಿತ್ತು. ಕುಸುಮ ಸೊಸೆಯಾಗಿ ಮನೆಗೆ ಬಂದ ನಂತರ ಕೀರ್ತಿ ರಾಜೇಶ್ ಕೆಲಸವನ್ನು ಅವಳಿಗೆ ಒಪ್ಸಿದ್ಲು. ಕೀರ್ತಿ ಹಾಗೆ ಮಾಡೋದ್ರ ಹಿಂದೆ ಕೌಸಲ್ಯನ ಕೈ ಕೂಡ ಇತ್ತು. ಕೌಶಲ್ಯ ಹೇಳಿದ ಕಾರಣ ಕೀರ್ತಿ ರಾಕೇಶಿನ ಕೆಲಸವನ್ನು ಮಾಡುವುದನ್ನು ನಿಲ್ಲಿಸಿಬಿಟ್ಲು. ನನಗೆ ಆಫೀಸಿಗೆ ಹೋಗಿ ಬಂದು ನನ್ನ ಕೆಲಸ, ಅವಳ ಕೆಲಸ ಎಲ್ಲ ಮಾಡ್ಲಿಕ್ಕೆ ನನಗೆ ತುಂಬಾನೇ ಕಷ್ಟ ಆಗ್ತಿದೆ. ಏನೇ ಮಾಡ್ತಾ ಇದ್ರೆ ನನಗೆ ಆಗದೇ ಇಲ್ಲ. ಹೀಗೆ ಇದ್ರೆ ಸ್ವಲ್ಪ ದಿನದಲ್ಲೇ ನಾನು ಮಂಚ ಹಿಡಿಯುವ ಪರಿಸ್ಥಿತಿ ಬರುತ್ತೆ. ಯಾಕೆ ಅಂದ್ರೆ ನನಗೆ ತೀರಾ ಆಗ್ತಾ ಇಲ್ಲ ಅತ್ತಿಗೆ. ನೀನೇನು ಚಿಂತೆ ಮಾಡಬೇಡ. ಆದ್ರೆ ನಾನು ಏನ್ ಮಾಡಿದ್ರು ಕೂಡ ನಿನ್ನ ಒಳ್ಳೇದಕ್ಕೋಸ್ಕರ.
ನಾನು ಏನ್ ಮಾಡಿದ್ರು ನೀನು ಏನು ಮಾತಾಡ್ಬೇಡ. ಆದ್ರೆ ನೀನು ಎಲ್ಲ ಕೆಲ್ಸ ನನ್ ಜೊತೆನೆ ಹೇಳು. ನಿನಗೇನ್ ಬೇಕೋ ಅದೆಲ್ಲ ನನಗೇನೆ ಹೇಳು. ಈ ಕೀರ್ತಿ ತುಂಬಾ ಬುದ್ಧಿವಂತಿಕೆಯಿಂದ ಎಲ್ಲಾ ಕೆಲ್ಸವನ್ನು ಮಾಡ್ತಾ ಇದ್ಲು. ರಾಕೇಶ್ ಕೂಡ ಆಫೀಸಿಗೆ ಹೋಗುವಾಗ ಆಫೀಸಿಂದ ಬರುವಾಗ ಎಲ್ಲಾ ವಿಷಯವನ್ನು ಅತ್ತಿಗೆ ಜೊತೆನೆ ಹೇಳ್ತಾ ಇದ್ದ. ಕಾಫಿ ಬೇಕಂದ್ರೂ ಅತ್ತಿಗೆ ಜೊತೆನೆ ಕೇಳ್ತಾ ಇದ್ದ. ಅವನಿಗೆ ಯಾವ ಶರ್ಟ್ ಹಾಕೊಳ್ಳೋದಾದ್ರೂ ಅತ್ತಿಗೆ ಜೊತೆನೆ ಕೇಳಿ ಹಾಕೊಳ್ತಾ ಇದ್ದ. ಕೀರ್ತಿ ಕೂಡ ರಾಕೇಶಿಗೆ ಯಾವ ರೀತಿ ಇರ್ಬೇಕು, ಯಾವ ಬಟ್ಟೆ ಹಾಕೋಬೇಕು, ಯಾವ ಶೂ ಹಾಕೋಬೇಕು ಅಂತ ಪ್ರತಿಯೊಂದನ್ನು ರಾಕೇಶಿಗೆ ಹೇಳಿಕೊಡ್ತಾ ಇದ್ಲು. ರಾಕೇಶ್ ಕೂಡ ಹಾಗೇನೆ ಮಾಡ್ತಾ ಇದ್ದ. ಅವನಿಗೆ ಏನೇ ಬೇಕಾದ್ರೂ ಕೂಡ ಕೀರ್ತಿನ ಅಂಗಡಿಗೆ ಕರ್ಕೊಂಡೋಗಿ ತಗೊಳ್ತಾ ಇದ್ದ. ಹಾಗೆ ಮಾಡೋದು ಕುಸುಮನಿಗೆ ಇಷ್ಟ ಆಗ್ಲಿಲ್ಲ. ಹೀಗಿರುವಾಗ ಒಂದು ದಿನ ಕುಸುಮ ಎಲ್ಲರ ಬಳಿ ಹೋಗಿ ರಾಕೇಶ್ ಕೆಲ್ಸ ಇನ್ಮುಂದೆ ನಾನೇ ನೋಡ್ಕೋತೀನಿ ಅಂತ ಹೇಳಿದ್ಲು. ಆ ಮಾತನ್ನು ಕೇಳಿ ಕೀರ್ತಿ, ಕೌಶಲ್ಯ, ರಾಕೇಶ್ ತುಂಬಾ ಸಂತೋಷಪಟ್ರು.